ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವೇರಿ ಕಾರ್ನರ್. ಇವತ್ತು ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸೊ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸೊ ನಾವು ಏನ್ ಮಾಡಿದ್ದೀವಿ ಅಂದ್ರೆ ಇವಳು ನಮ್ಮ ಮಯೂರಿ ಕಡೆಯಿಂದಾನು ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನಾವು ಕೇಕ್ ತಂದಿದ್ವಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಫ್ರೆಂಡ್ಶಿಪ್ ಡೇಗೆ ಬನ್ನಿ ಮೇಡಮ್. ನಿಖತ್ We are celebrating Friendship Day with the 2 pieces of cake. This is me and Nikhat, Mayuri and Nikhat. Happy Friendship Day. Happy Friendship Day. ಎಷ್ಟು ವರ್ಷ ಆಯ್ತು ಫ್ರೆಂಡ್ಶಿಪ್? 3 years completed. 3 years. With you? Same only. 3 years only. 3 years. ಮೇಡಮ್ ಹೋಗಿ. ಇದೆ ನೋಡ್ರಿ ನಮ್ಮ ಕೇಕ್. ಇದು ರೆಡ್ ವೆಲ್ವೆಟ್, ಇದು ಚಾಕ್ಲೇಟ್. ಕೇಕ್ ತಿನ್ನಾಗ ಒಂದು ನೆಪ ಬೇಕಷ್ಟೇ. ಸೆಲೆಬ್ರೇಷನ್ ಈಸ್ ಅಯ್ಯೋ ಹಾಂ, ಇದು ಕೇಕ್ ಚೆನ್ನಾಗಿದೆ. ಕೇಕ್ ಬನ್ನಿ. ನಾನು ಇದು ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ, ಅದಕ್ಕೆ ಹೇಳಿದ್ದೆ. ಫೋಕ್ ತೊಗೊಂಡ್ಬರ್ಬೇಕು ಬೇಡ? ಇರ್ಲಿ ಬಿಡು, ಕಟ್ ಮಾಡಿ ಗಾಯ್ಸ್. ನಮ್ಮ ಜೊತೆ ನಿಮಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಡೋರ್ ಹಾಕ್ರಿ, ಎಲ್ಲರೂ ಓಡೋಡಿ ಬಂದಿದ್ದಾರೆ. ಸೊ ಫಸ್ಟ್ ನಿಮಗೆ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಟು ಆಲ್ ಮೈ ಡಿಯರೆಸ್ಟ್ ಫ್ರೆಂಡ್ಸ್. ಟೇಕ್ ತೊಗೊಂಬೇರಿ, ಅದ್ರಾಗ ಇಟ್ಟು ಕಟ್ ಮಾಡಿ ನೀನು. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು. ನೈಟ್ ಶಿಫ್ಟ್ ಇದೆ, ಅದಕ್ಕೆ ನಾನು ರೈಸ್ ಮತ್ತು ಇದು ಸ್ವೀಟ್ ಪೊಟ್ಯಾಟೊ, ಇಲ್ಲಿ ಕ್ಯಾಪ್ಸಿಕಮ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೈಟ್ ಬಾಕ್ಸ್ ತೊಗೊಂಡೋಗ್ಬೇಕಲ್ಲ ನೈಟ್ ಶಿಫ್ಟಿಗೆ, ಅದಕ್ಕೆ. ನನ್ನ ರೂಮ್ಮೇಟ್ಸ್ ಎಲ್ಲರೂ ಮಲ್ಕೊಂಡವ್ರೆ. ಹಾಯ್ ಗಾಯ್ಸ್, ಎವ್ರಿ ಒನ್ ಇಸ್ ಸ್ಲೀಪಿಂಗ್. ನಮ್ಮ ಅಡುಗೆ ನಾವೇ ಮಾಡಿಕೊಳ್ಳಬೇಕು. ಫ್ರೈಡ್ ರೈಸ್, ಕ್ಯಾಪ್ಸಿಕಮ್ ಫ್ರೈಡ್ ರೈಸ್ ಮಾಡೋಕ್ಕೆ ಫಸ್ಟು ಆನಿಯನ್, ಮೆಣಸಿನ್ಕಾಯಿ, ಇದು ಕ್ಯಾಪ್ಸಿಕಮ್, ದೊಡ್ಡ ಮೆಣಸಿನಕಾಯಿ, ದೊಡ್ಡ ಮೆಣಸಿನಕಾಯಿ, ಒಂದು ಆನಿಯನ್. ನನಗೊಬ್ಳಿಗೆ ಮಾಡ್ಕೊತಾ ಇರೋದು, ನಾನು ಯಾರಿಗೂ ಮಾಡ್ತಾ ಇಲ್ಲ, ನಾನು ಒಬ್ಳಿಗೆ ಮಾಡ್ಕೊತಾ ಇರೋದು, ಅದಕ್ಕೆ ಇಷ್ಟೇ ಸಾಕು. ಓಕೆ, ರೈಸ್ ಇಲ್ಲಿ ಆಗ್ತಾ ಇದೆ. ರೈಸ್ ಆಗೋವರೆಗೂ ಕಟ್ ಮಾಡಿ ಇದನ್ನು ತರಕಾರಿನ ಆಮೇಲೆ ಅನ್ನ ಮಾಡ್ಕೊಂಡು ಬಾಕ್ಸ್ ಹಾಕೊಂಡು. ಇವತ್ತು ನಾನು ಬಾಕ್ಸಿಗೆ ಏನು ತೊಗೊಂಡು ಹೋಗ್ತಾ ಇದ್ದೀನಿ ಅಂದರೆ ಕ್ಯಾಪ್ಸಿಕಮ್ ಫ್ರೈಡ್ ರೈಸ್ ಅನ್ನೋದಕ್ಕಿಂತ ಕ್ಯಾಪ್ಸಿಕಮ್ ಚಿತ್ರಾನ್ನ ಅಷ್ಟೇ. ಚಿತ್ರಾನ್ನ ಥರ ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಅಷ್ಟೇ. ಇದು ದೊಡ್ಡ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅಷ್ಟೇ, ಸ್ವಲ್ಪ ಟೇಸ್ಟ್ ಬರಲಿ ಅಂತ. ಆನಿಯನ್ನ ಕ್ಲೀನಾಗಿ ತೊಳ್ಕೊಬೇಕು ಅಷ್ಟೇ. ತೊಳ್ಕೊಂಡು ಕಟ್ ಮಾಡಿ ನಿಮಗೆ ಎಲ್ಲ ಕಟ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಆಮೇಲೆ ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸ್ವಲ್ಪ ಕರಿಬೇವು ಹರ್ಕೊಂಡು ಬರೋಕ್ಕೆ ಹೋಗುವ ಬನ್ನಿ. ಇದೆ ನೋಡ್ರಿ ನಮ್ಮ ಮನೆ. ಕರಿಬೇವಿನ ಗಿಡ ಅಂತ ಏನೇನೋ ಗಿಡ ಬೆಳೆಸಿದ್ದಾರೆ ಇಲ್ಲಿ. ಕರಿಬೇವು, ಮೆಣಸಿನ್ಕಾಯಿ, ಎಲ್ಲ ಇದಾಗಿದ್ದಾವೆ, ಮುದ್ದಿಟ್ಕೊಂಡಿದ್ದಾವೆ. ಕೈನೂ ಮೇಲೆ ಹೋಗ್ತಾ ಇಲ್ಲ. ಎಷ್ಟು ಸಾಕು ಫ್ರೆಶ್ ಕರಿಬೇವು. ಇಷ್ಟು ಐಟಮ್ ಹಾಕೋದು: ಆನಿಯನ್, ಕ್ಯಾಪ್ಸಿಕಮ್, ಇದು ಮೆಣಸಿನ್ಕಾಯಿ, ಕರಿಬೇವು, ಅನ್ನ ಅಷ್ಟೇ ಹಾಕಿ ಕ್ಯಾಪ್ಸಿಕಮ್ ಫ್ರೈಡ್ ರೈಸ್. ರೆಸಿಪಿ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟು ಒಂದು ಬಾಳೆಗೆ ನೋಡಿ ಅನ್ಕೋಬೇಡಿ, ಬ್ಯಾಚುಲರ್ಸ್ ಆದ್ರೂ ಕ್ಲೀನ್ ಇಟ್ಕೊಂಡಿದ್ದೀವಿ. ಬಾಳೆಗೆ ಸರಿಯಿಲ್ಲ ಅಷ್ಟೇ, ನಾವು ಸರಿಯಾಗಿದ್ದೀವಿ. ಓಕೆ, ಇದು ಬಾಳೆಗೆಗೆ ಎಣ್ಣೆ ಹಾಕಿದೆ, ಸ್ವಲ್ಪ ಹಾಕುವ. ಜಾಸ್ತಿ ಎಣ್ಣೆ ಆದರೆ ಸರಿ ಆಗಲ್ಲ ತಿನ್ನೋಕ್ಕೆ. ಅಡ್ಜಸ್ಟ್ಮೆಂಟ್. ಓಕೆ,
ಎಣ್ಣೆ ಹಾಕಿದ್ವಿ. ಇದಕ್ಕೆ ಸಾಸಿವೆ ಸ್ವಲ್ಪ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳುವ. ಓಕೆ, ಜೀರಿಗೆ ಚಟಾಪಟ ಚಟಾಪಟ. ಅದರ ಜೊತೆ ಕರಿಬೇವು, ಇದಿಷ್ಟು ಶೇಂಗಾ. ಶೇಂಗಾ ಬ್ರೌನ್ ಇದರಲ್ಲಿ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ತಾ ಇರಿ. ಆಮೇಲೆ ಇದಕ್ಕೆ ಗ್ರೀನ್ ಚಿಲ್ಲೀಸ್, ಮೆಣಸಿನ್ಕಾಯಿ ಸಿಡಿತಾ ಇದೆ. ಈ ಥರ ರೆಸಿಪಿ ಯಾರಾದರೂ ಶೂಟ್ ಮಾಡಿದರೆ ಆಯಿತು ನೋಡ್ದಂಗೆ. ಹಾಗೆ ನಾನು ತೋರಿಸ್ತಾ ಇದ್ದೀನಿ, ಆಯಿತಾ? ಅದು ಶೋಯಿಂಗ್ ಸಿಂಪ್ಲಿ. ಇವತ್ತು ಡಿನ್ನರ್ಗೆ ನಾನು ಚಿತ್ರಾನ್ನ, ಸ್ವೀಟ್ ಪೊಟ್ಯಾಟೊ, ಗೆಣಸು, ಆಮೇಲೆ ಆಮ್ಲೆಟ್. ಓಕೆ, ಸ್ವಲ್ಪ ಆನಿಯನ್ ಹಾಕುವ. ಆನಿಯನ್ ಈ ಥರ ಸ್ಪ್ರೆಡ್ ಮಾಡಿ ಹಾಕಬೇಕು. ಈ ಥರ ಫಸ್ಟ್ ಆನಿಯನ್ ನೀಟಾಗಿ ಫ್ರೈ ಮಾಡ್ಕೋಬೇಕು. ಬೇಕಂದರೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಬೇಡ, ಮತ್ತು ಅದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ಮೆಲ್ ಬರ್ತಾ ಇರುತ್ತೆ ಅದಕ್ಕೆ. ಓಕೆ, ನೀರು ಆ್ಯಡ್ ಮಾಡೋಕ್ಕೆ ಹೋಗ್ಬೇಡ್ರಿ, ಡೈರೆಕ್ಟ್ ಇದಕ್ಕೆ ಉಪ್ಪು, ಆಮೇಲೆ ಅರಿಶಿನ, ಆಮೇಲೆ ಎಲ್ಲ ಮಸಾಲೆಗಳನ್ನು ಹಾಕಿದ್ದೀನಿ. ಹಾಕಿದ ಮೇಲೆ ಈ ಥರ ಆಗಿದೆ. ಸ್ವಲ್ಪ ಕೊರಿಯಂಡರ್ ಮೇಲೆ ಹಾಕಿದ ಮೇಲೆ ರೈಸ್ ಮಿಕ್ಸ್ ಮಾಡೋದಷ್ಟೇ. ಎಲ್ಲ ಮಸಾಲೆಗಳನ್ನು ಹಾಕಿದ್ದೀನಿ. ರೈಸ್ ಹಿಂಗಾಗಿದೆ ನೋಡ್ರಿ, ಇದು ಕ್ಯಾಪ್ಸಿಕಮ್ ಫ್ರೈಡ್ ರೈಸ್. ಸ್ವಲ್ಪ ಬಾಕ್ಸ್ ತೊಗೊಂಡು ಹೋಗ್ತೀನಿ, ಸ್ವಲ್ಪ ಇಟ್ಟು ಹೋಗ್ತೀನಿ, ನಮ್ಮ ರೂಮ್ಮೇಟ್ಸ್ ತಿಂತಾರೆ. ಓಕೆ, ನೆಕ್ಸ್ಟ್ ಆಮ್ಲೆಟ್ ಮಾಡುವ. ಇವಾಗ ಫ್ರೈಡ್ ರೈಸ್ ರೆಡಿ ಅಂತ ಈಗ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಆಮ್ಲೆಟ್ ಆಯಿಲ್ ಹಾಕುವ. ಏನಾದ್ರೂ ಒಂದು ಬಿಡಿಸೋದು ತೆಗೆಯೋದು. ಬೆಸ್ಟ್ ಕಾಂಬಿನೇಷನ್ ಚಿತ್ರಾನ್ನ ವಿತ್ ಆಮ್ಲೆಟ್. ಟ್ರೈ ಮಾಡಿ, ಯಾಕೆ ಟ್ರೈ ಮಾಡಿ ನಾವು. ಒಂಥರ ಅಂಗಡಿಯಲ್ಲಿ ಸ್ಮೆಲ್ ಬರುತ್ತಲ್ಲ ಫ್ರೈಡ್ ರೈಸ್, ಆ ಥರ ಬರ್ತಾಯಿದೆ. ಮತ್ತು ಅವ್ರು ಏನೇನೋ ಸೋಯಾ ಸಾಸ್ ವೆನಿಗರ್ ಎಲ್ಲ ಹಾಕ್ತಾರೆ, ನಾನೇನೂ ಹಾಕಿಲ್ಲ. ಮತ್ತು ನ್ಯಾಚುರಲ್ ಆಗಿ ಮಾಡಿದ್ದೇನೆ. ನಮ್ಮ ಮನೆಯಲ್ಲಿ ಪಾತ್ರೆನೂ ತುಂಬ ಕ್ಲೀನಾಗಿ ತಿಂತಾರೆ. ಆಮ್ಲೆಟ್, ವಾವ್, ಸೋ ಬ್ಯೂಟಿಫುಲ್. ಸ್ವಲ್ಪ ಕರ್ರಗಾಗಿದೆ ನೋಡಿ ಇದು ಆಮ್ಲೆಟ್. ಸ್ವಲ್ಪ ಹಿಂದೆ ಸ್ವಲ್ಪ ಕರ್ರಗಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಇದು ಮಾಡಬೇಕು. ಓಕೆ, ಇಷ್ಟು ಆಮ್ಲೆಟ್, ಫ್ರೈಡ್ ರೈಸ್, ಸ್ವೀಟ್ ಪೊಟ್ಯಾಟೊ, ದಟ್ಸ್ ಇಟ್. ರೈಸ್ ಮತ್ತು ಆಮ್ಲೆಟ್ ಮತ್ತು ಇದು ಒಂದೇ ಸಾಕು. ಸ್ವೀಟ್ ಪೊಟ್ಯಾಟೊ ಜಾಸ್ತಿ ತಿನ್ನಬಾರ್ದು, ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ. ಓಕೆ ಗೈಸ್, ನನ್ನ ಬಾಕ್ಸ್ ಅಂತೂ ರೆಡಿ ಆಯ್ತು. ಇವಾಗ ನಾನು ರೆಡಿ ಆಗಬೇಕಷ್ಟೇ. ನಾನು ರೆಡಿಯಾಗಿ ಸಿಗ್ತೀನಿ. ಬಾಯ್ ಬಾಯ್. ಓಕೆ ಗೈಸ್, ನಾನು ನೈಟ್ ಶಿಫ್ಟಿಗೆ ರೆಡಿ ಆಗಿದ್ದೀನಿ. ಬಾಕ್ಸ್ ತೊಗೊಂಡಿದ್ದೀನಿ. ನಿಖತ್ ಮೇಡಮ್ ಬಾಯ್. ಏನಾಗಿದೆ ಅನ್ನೋದು ಚಿಂತೆ ಮಾಡ್ಕೊಂಡು ಕೂತ್ಕ. ಓಕೆ ಬಾಯ್, ಗುಡ್ ನೈಟ್, ಸ್ವೀಟ್ ರೈ. ಬಾಯ್ ಬಾಯ್. ನೈಟ್ ಶಿಫ್ಟಿಗೆ ಹೋಗುವ. ಬಾಯ್ ಬಾಯ್. ನಿಮ್ಮ ಚಾರ್ಲಿಲಿ ಎತ್ತತಿ ಅನ್ನು ನೋಡು. ಎಲ್ಲದು ಐ ಬಾಯ್ ಬಾಯ್. ಹೆಂಗೆ ಅಣಿಕ್ ನೋಡೋದು. ಬಾಯ್ ಬಾಯ್ಲೆ. ನಿದ್ದೆ ಬರ್ತದೆ ನಂಗಿಲ್ಲೇ. ಹೆಂಗೆ ನೈಟ್ ಶಿಫ್ಟ್ ಮಾಡ್ತೀನಿ ಗೊತ್ತಿಲ್ಲ. ಬಾಯ್ ಗೈಸ್. ರೆಡಿಯಾಗಿ ಹೋಗ್ತಾ ಇದ್ದೀನಿ ನೈಟ್ ಶಿಫ್ಟಿಗೆ. ನನಗೆ ಯಾಕೋ ನಿದ್ದೆ ಕರೆಕ್ಟಾಗಿ ಆಗಿಲ್ಲ. ನೈಟ್ ಶಿಫ್ಟಲ್ಲಿ ನಿದ್ದೆ ಮಾಡ್ತೀನಿ ಗೊತ್ತಿಲ್ಲ. ಇದು ಟರ್ಮಿನಲ್ 1.
India flag, look at the India. Hello. Hi, how are you? So zoom. Huh? You're feeling good? Sorry? You're feeling good? Yeah. 6:30 ದೋಡ್ ಬಂದಾಳ. ಊಟ ಮಾಡುವ ಸಮಯ. ಏನು ಊಟ ಮಾಡಿದೆ ಜೊತೆ? ಖಾಲಿ Carrot. ಮುಚ್ಚ ಬಾಯಿನ್ ಕುಕುಂಬರ್ ವಿತ್ ಕ್ಯಾರೆಟ್ What is it? ಕ್ಯಾಪ್ಸಿಕಮ್ Sorry. All mixed. ಎವ್ರಿಥಿಂಗ್ ಮಿಕ್ಸ್. ನಾನು ಇವಳು ತಂದಿರೋ ಬಿರಿಯಾನಿ ತಿಂತಾ ಇದ್ದೀನಿ. ಹಾಯ್, ಹೌ ಆರ್ ಯು ಡೂಯಿಂಗ್? So bad ವೈ? because today night we have so many flights moments and ಹ್ಯಾಪಿ ಫ್ರೆಂಡ್ಶಿಪ್ ಡೇ. happy friendship day. ಯು ಫಾರ್ಗಾಟ್? Hey, I yesterday Come this side. Huh? What? You forgot or what? I forgot actually. Hmm. Happy friendship day, my dear Kaveri. Hey guys, Mohita, welcome back. Yeah, vlog. Mr. Prasanna. Yes. Bus stand ಅಲ್ಲಿ ಬಂದು our bus is there. Come. Hello guys. Now. Hi guys. ಹೇಳಿ ಮಾತಾಡು. ಹೇಗಿದ್ದೀರಾ ಎಲ್ಲರೂ? ಓಕೆ, ನಾವಿಬ್ರು ಇವಾಗ ವಾಕಿಂಗಿಗೆ ಹೋಗ್ತಾ ಇದ್ದೀವಿ. ಇವತ್ತು ಇಡೀ ದಿನ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಇಡೀ ದಿನ ಮಲ್ಕೊಂಡು ಇವಾಗ ಫ್ರೆಶ್ ಆಗಿ ವಾಕಿಂಗಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಜೊತೆ. ಫುಲ್ ಮಳೆಯಲ್ಲಿ ನಾವು ವಾಕಿಂಗಿಗೆ ಹೋಗ್ತಾ ಇದ್ದೀವಿ. ಹಾರ್ಡ್ Be ವಾಕಿಂಗ್. great YouTuber ಅಲ್ಲ Kaveri? ಐ ಹೋಪ್ ಇನ್ ಫ್ಯೂಚರ್. In future. ಇನ್ನೊಂದು ಕ್ಯಾಂಡಿಡೇಟ್, ಬೇಗ ಬನ್ನಿ. ಇದು ಇನ್ನೊಂದು ಕ್ಯಾಂಡಿಡೇಟ್ ನೋಡ್ರಿ, ವೆಲ್ಕಮ್ ಮಾಡಲಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಈ ಏರಿಯಾ. ಒಂದು ಫುಲ್ ಚೆನ್ನಾಗಿ ಕಾಣ್ತಾ ಇದೆ ನೋಡ್ರಿ. ನಾನು ಇಬ್ಬರು ಸುಂದರ ಹುಡುಗಿಯರ ಜೊತೆ ಪಾರ್ಕಿಗೆ ಬಂದೀನಿ, ಅಲ್ಲ ಲೇಕ್ ಹತ್ರ ಬಂದೀನಿ ವಾಕಿಂಗಿಗೆ. ಹಾಯ್ ಮಾಡ್ರಿ ಇಬ್ರು. ವಾಕಿಂಗ್ ಮಾಡೋ ಸ್ಟೈಲ್ ನಮ್ದಿದೆ. ವಾವ್, ಎಷ್ಟು ಇಲ್ಲಿ ನೋಡ್ರಿ ಕೆರಿ ಯಾಪರಿ ಚಂದ ಕಾಣೋದು. ಮೀನು ನೋಡಿ, ಮೀನು ಮುಂದೆ ಹೊಡ್ಕೊಳನ್ ಬಾ. ಓಕೆ, ನಾವು ಮಳೆ ಬರ್ತೈತಿ, ಸಖತ್ತಾಗಿದೆ ವೆದರ್. ಮಳೆ ಜೊತೆ ಒಂದು ಲೇಕ್, ಅದ್ರ ಜೊತೆ ಒಂದು ವಾಕಿಂಗ್. ಬನ್ನಿ ಗಾಯ್ಸ್, ಬನ್ನಿ. ಯಾಕೆ ಜನರೇ ಹಿಂದೆ ಉಳ್ಕೊಂಡ್ಬಿಟ್ಟಿದ್ದೀರಾ? ಬನ್ನಿ. ಹೇಗಿದೆ ಲೇಕ್? ಇದು ಭಾಳ ಸರಿ ನೋಡಿದ್ದೀರಾ ನನ್ನ ಲಾಗಲ್ಲಿ, ಆದ್ರೂ ನೋಡಿ. ವಾವ್, ನಾನು ಚೆನ್ನಾಗಿ ಇದು ಮಾಡ್ತಾಯಿದ್ದೀನಿ ವಿಡಿಯೋ. ಓಕೆ ಗೈಸ್, ಎಷ್ಟು ಸರಿ ಹೇಳ್ತೀನಿ. ಇವಳಿಗೆ ನಾನು ಫಸ್ಟ್ ಟೈಮ್ ಲಾಂಚ್ ಮಾಡೀನಿ ಸ್ಕ್ರೀನ್ ಮೇಲೆ. ಈಕಿ ಆಲ್ರೆಡಿ ಪುರಾಣ ಬಿಟ್ಟಾಳೆ, ಈಕಿ ಫಸ್ಟ್ ಟೈಮ್ ಲಾಂಚ್ ಮಾಡಿದ್ದೀನಿ. ಈ ಕೆರಿ ಮುಂದೆ ಅವಳಿಗೆ ನಿಂಗೆ ಆಲ್ರೆಡಿ ಲಾಂಚ್ ಮಾಡಿದ್ದೀನಿ ತಗೋ ಆಗಲೇನೆ. ಇದು ವಾಕಿಂಗ್ ನಾನು ಹೇಳಿದ್ದೀನಿ, ಇಷ್ಟು ಚೆನ್ನಾಗಿ ರೋಡ್ ಚೆನ್ನಾಗಿ ಮಾಡಿ ಅಂತ, ಆದರೂ ಯಾರು ಚೆನ್ನಾಗಿ ಮಾಡಿಲ್ಲ. ನೋ ಯೂಸ್ ಆಫ್ ವಾಕಿಂಗ್ ದೇರ್. ಬನ್ನಿ. ಆ್ಯಕ್ಚುಲಿ ಮಳೆ ಬರೋ ಅಂತಿತ್ತು ಅಂತ ಹೇಳಿ ಯಾರೂ ಇಲ್ಲ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಎಲ್ಲರೂ ಅಡ್ಡಾಡ್ತಿದ್ರಲ್ಲೇ. ಹೌದಲ್ಲ, ನಾವೇ ಇವಾಗ 3 ಜನ ಅನ್ಸುತ್ತೆ, ಅಲ್ಲಿ ಯಾರೋ ಒಂದಿಬ್ರು ಇದ್ದಾರೆ ಅಷ್ಟೇ. ಇಲ್ಲ ಅಂದರೆ ಫುಲ್ಲು ಜೋರು ಮಳೆ, ಇದು ಫುಲ್ ಕ್ರೌಡ್ ಇರ್ತಿತ್ತಲ್ಲ, ಎಲ್ಲರೂ ವಾಕಿಂಗಿಗೆ ಹೋಗೋದು ಅದು ಇದು ಮಾಡೋದು ಮಾಡ್ತಿದ್ರು ನೋಡ್ರಿ. ಇಲ್ಲಿ ಬರೋದೇ ಒಂಥರ ಖುಷಿ, ಏನೋ ಒಂಥರ ಪೀಸ್ಫುಲ್ ಅನಿಸುತ್ತೆ. ಈ ಹುಡುಗಿಯರು ಡೈಲಿ ಅವೈಲೇಬಲ್ ಇದ್ದಿದ್ರೆ ನಾವು ಡೈಲಿ ಬಂದು ಸ್ವಲ್ಪ ವಾಕಿಂಗ್ ಮಾಡ್ಬೋದು. ಈ ಹುಡುಗಿಯರು ಭಾಳ ಬ್ಯುಸಿ ಗರ್ಲ್ಸ್. ದೀಸ್ ಗರ್ಲ್ಸ್ ಆರ್ ವೆರಿ ಬ್ಯುಸಿ. ಏನಿರುತ್ತೆ? ಹೌದಾ, ಗೊತ್ತೇ ಇರಲಿಲ್ಲ. ಓಕೆ, ಹಾಂ. ಅದಕ್ಕೆ ಅವಾಗ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕು, ಅವಾಗ ಗೊತ್ತಾಕೈತಿ ನಾ ಯಾವ ಶಿಫ್ಟು, ನಾ ಎಂತ ಮುಚ್ಚ ಬಾಯಿ, ನಿನ್ನ ಜೊತೆ ಮಾತಾಡಲ್ಲ ನಾನು. ಎಷ್ಟು ಹಂಗೆ ಗೊತ್ತಾಕಿ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲೇನು ಹೇಳಿ, ನೀನು ನಿಜ ಹೇಳ. ಮತ್ತೆ ಮುಚ್ಚು ನಿನ್ನ ಹಂಗೆ ಅಲ್ಲ ನಿನಗೆ. ಅಲ್ಲಿ ನೋಡಿ ಯಾವುದೋ ಟೆಂಪಲ್ ಇದೆ ಅಲ್ಲಿ. ಹಂಗೆ ನಾವು ನೋಡ್ರಿ ಸಾಧನೆ ಮಾಡಕ್ಕೆ ಹೊಂಟೀವಿ.
ಇವರಿಬ್ರು ನಾಗರ ಎಲ್ಲೈತಿ ಏ ಫಿಶಿಂಗ್ ಮಾಡ್ಬೇಕು ನೋಡು ಅಲ್ಲ ಅದು ಇದು ಇರ್ಬೇಕು ನಮ್ಮ ಹತ್ರ ಎಲ್ಲಿ ನೋಡು ಎಂತ ಮಳೆ ಬರಲಿ ಚಳಿ ಬರಲಿ ನೀ ಬೀಳೆ ಏ ಇಲ್ಲಿದೆ ಬಿಡು ಕಲ್ಲಿದೆ ಬಟ್ಟೆ ತೊಳೆಯರಿಗೆ ಇದು ಬಟ್ಟೆ ತೊಳೆಯರಿಗೆ ಬೇಡ ಬಾ ಮತ್ ಬಿದಿಸಿ ಹತ್ರ ನಮ್ಮ ಹೆಸರು ಬರುತ್ತೆ ಲಾಸ್ಟ್ ಕಾಂಟ್ಯಾಕ್ಟ್ ನಾವಲ್ಲ ನಿಂಗೆ ಓಯ್ ಬಾರೇ ಬಾ ಇಲ್ಲೇ ಓ ಬಾ ಹಸಿತಾ ಕಾಲ್ ಜಾರ್ ಬಿದ್ದೆ ಅಂದ್ರೆ ಮತ್ತೆ ಮೊದ್ಲು ವಿಡಿಯೋ ಮಾಡೋ ಅಂತೀನಿ ನಾನು ನಿನಗೆ ಸಾಯೋದು ಆಸೆ ಇದೆಯಲ್ಲಪ್ಪ ಹಾ ಆಮೇಲೆ ಇದೆ ನಿಂಗೆ ಹಬ್ಬ ವಾ 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 ಕ್ಯಾ ಬಾತ್ ಯಾವುದು ತಡಿ ಝೂಮ್ ಮಾಡ್ತೀನಿ ನೀ ಕೈ ತೆಗಿ ನಾ ಝೂಮ್ ಮಾಡ್ತೀನಿ ಎಲ್ಲಿ ಕಾಣಬಲ್ತದ ಹಾಂ ಹಾಂ ಇಲ್ಲ ನನ್ನ ಲೋಗೋಸಿಗೆ ನಾನು ಏರೋಪ್ಲೇನೇ ತೋರಿಸಿಲ್ಲ ಇನ್ನೂರ್ಗೂ ಏರ್ಪೋರ್ಟಲ್ಲೇ ಇದ್ದು ಇವಾಗ ಸದ್ಯ ಡಿಲೇ ಆಗಿರುತ್ತೆ ಮೇ ಬಿ ಬಿಕಾಸ್ ಆಫ್ ವೆದರ್ ಕಂಡೀಷನ್ ಐ ಥಿಂಕ್ ಸೊ ಏನಂತೀರಾ ಮೇಡಮ್ ಏನು ಇರ್ತಿದ್ರು ಮತ್ಸ್ಯಕಾರಿಗಳು ಮೀನುಗಾರನ ಮೀನುಗಾರರು ಫಿಶ್ ಅನ್ನು ಹಿಂಗ್ ತಗೊಂಡು ಹಿಂಗೆ ತಗೊಂಡು ಹಿಂಗೆ ಜಾಗ್ತಿದ್ರೇನವ್ರು ಇಲ್ಲ ಒಂದಾದ್ರೆ ನಮ್ಮ ಮುಖಕ್ಕೆ ಒಂದು ಮೀನಾದ್ರೂ ಹೊರಗೆ ಬರಬಾರ್ದ ಅಟ್ಲೀಸ್ಟ್ ಬಂದಿದ್ದಾಳ ಮೀನುಗಳು ಹೊರಗೆ ಬನ್ನಿ ಎಲ್ಲ ಮಕ್ಕೊಂಡಿರ್ತಾವ ಇಲ್ಲ ನಿಮ್ದು ಲಾಗ್ ಮಾಡ್ತಾಳ ಮತ್ತೆ ಯೂಟ್ಯೂಬರ್ ಎಲ್ಲರೂ ನೋಡ್ತಾರೆ ಅವಕ್ಕೇನು ಪರ್ಕ್ ಬೀಳಲ್ಲ ನೋಡಿ ಅಲ್ಲಿ ಇನ್ನೂ ಬಾತ್ಕೊಳ್ಳಿದ್ದು ಅದಕ್ಕಾದ್ರೂ ತೋರಿಸ್ತೀನಿ ಪಾಪ ಅದನ್ನು ತೋರಿಸ್ತೀನಿ ವಾ ನೋಡಿ ಅದನ್ನ ಎಷ್ಟು ಚೆನ್ನಾಗಿ ಎಲ್ಲಿದ ಅಲ್ಲಿ ಎರಡಿದ ಅಲ್ಲಿ ಇನ್ನೊಂದಿದೆ ಅದರಿಂದ ಹಾ ಇಷ್ಟೇ ಗಾಯ್ಸ್ ಫೈನಲಿ ವಾಕ್ ಮಾಡಿ ಮನೆಗೆ ಹೋಗುತ್ತಿದ್ದೇವೆ ಮುಂದೆ ನಡೀರಿ ಬರೇ ಮಳೆ ಬರ್ತಿದೆ ಎಷ್ಟು ಮಳೆಯಲ್ಲಿ ನಾವು ಹೆಂಗೆ ವಾಕ್ ಮಾಡಿರ್ಬೋದು ಹೇಳಿ ಎಷ್ಟೊಂದು ಕಿಲೋಮೀಟ್ರ್ ಇರ್ಬೋದು ಅದು ಹಾಂ ಗಟ್ರ ಸ್ಮೆಲ್ ಅಂದರೆ ಆಗ್ಬರಲ್ಲ ನನಗೆ ಎಷ್ಟು ಚೆನ್ನಾಗಿದೆ ನೋಡಿ ಅದರಲ್ಲಿ ಒಂದು ಟೀ ಕುಡಿತಾ ಟೀ ಕುಡಿತೀಯಾ ಬೇಡ ಕುಡಿಬೇಡ ಟೀ ಕುಡಿಯಲ್ಲ ನೀವು ಕುಡೀರಿ ಆರೋಗ್ಯವಾಗಿ ಇರ್ರಿ ದಿಸ್ ಇಸ್ ನಾಟ್ ಹೆಲ್ದಿ ಆ್ಯಕ್ಚುಲಿ ಸೊ ಓನ್ಲಿ ಐ ವಿಲ್ ನಾಟ್ ಡ್ರಿಂಕ್ ನಾನು ನೋಡ್ರಿ ಸಿಕ್ಕಿ ನಾನಿಬ್ರು ಹೊರಗೆ ಮಾರ್ಕೆಟಿಗೆ ಹೋಗಿ ಸೊಪ್ಪು ತಂದಿದ್ದೇವೆ ಸೊಪ್ಪು ನಿಮ್ಮ ಕಾಡಲ್ಲಿ ಸೊಪ್ಪು ಸಿಗ್ತದೆ ಸೊಪ್ಪು ತಂದಿದ್ದೀವಿ ಸೊಪ್ಪು ಬಿಡಿಸ್ತಾ ಇದ್ದೀವಿ ಇವತ್ತೇನು ಅಡುಗೆ ಮ್ಯಾಮ್ ಸಾರು ಅನ್ನ ಸಾರು ಇದು ಭಾಜಿ ಸೊಪ್ಪಿನ ಪಲ್ಯ ಅಡೋಣಮ್ಮ ಇದು ಸೊಪ್ಪು ಯಾವ ಸೊಪ್ಪು ಹಾಕರಿಕೆ ಸೊಪ್ಪ ಹೆಸರು ಗೊತ್ತಿಲ್ಲ ತಗೊಂಡ್ ಬಂದಿಲ್ಲ ಗೈಸ್ ನಂಗೆ ಈ ಸೊಪ್ಪಿನ ಹೆಸರು ಗೊತ್ತಿಲ್ಲ ನಿಮ್ಗೆ ಯಾರಿಗೆ ಗೊತ್ತಿದೆ ಕಮೆಂಟ್ ಮಾಡಿ ನಂಗೆ ಗೊತ್ತಿರೋ ಪ್ರಕಾರ ಇದು ಮೇ ಬಿ ಹಾಕರಿಕೆ ಸೊಪ್ಪು ಹಾಂ ಸೊಪ್ಪಲ್ಲಿ ಭಾಳ ಥರ ವೆರೈಟಿ ಇದಾವೆ ಯಾವುದೇನೋ ಗೊತ್ತಿಲ್ಲ ಮೈರಿ ಈ ಸೊಪ್ಪು ಹೆಸರು ಗೊತ್ತಿದೆಯಾ ಹಾಂ ನಂಗೆ ಗೊತ್ತಿಲ್ಲ ನಂಗಂತೂ ಸೊಪ್ಪಿನ ಹೆಸರು ಗೊತ್ತಿಲ್ಲ ಯಾರಿಗೆ ಗೊತ್ತಿದೆ ಕಮೆಂಟ್ ಮಾಡಿ ಇವಳಿಗೂ ಗೊತ್ತಿಲ್ಲ ಅಂತೆ ನಂಗೆ ಗೊತ್ತಿರೋ ಪ್ರಕಾರ ಇದು ಹಾಕರ್ಕಿ ಸೊಪ್ಪು ನಮ್ಮ ಭಾಷೆ ಒಳಗೆ ಏನೋ ಅಂತಾರ ನಮ್ಮ ಭಾಷೆ ಒಳಗೆ ಏನಂತಾರ ಗೂಗಲ್ ಸರ್ಚ್ ಮಾಡಿದ್ರಿ ಭಾಜಿ ಅಂತೀವಿ ಅಷ್ಟೆ ನಾವು ಭಾಜಿ ಅಂತೀವಿ ಅಷ್ಟೆ ಹಾಂ ಸರ್ಚ್ ಮಾಡು ಸ್ಕ್ಯಾನ್ ಮಾಡು ಫಸ್ಟು ನಾನು ಎಷ್ಟು ಟ್ಯಾಲೆಂಟ್ ಇದೆ ನೋಡ್ರಿ ನಾವು ಸರ್ಚ್ ಹಾಂ ಏನು ಓಪನ್ ಆಗ್ತಿಲ್ಲ ಡಾಟ್ ಐತಿ ಇಲ್ಲಿ ಕೊಡು ಇದು ಕನ್ನಡದಲ್ಲಿ ಹೇಳ ಗೊತ್ತಿಲ್ಲ ಅಂತಾನೆ ಸರ್ಚ್ ಮಾಡ್ತಿರೋದು ಅಮಾರ್ತನಸ್ ಗ್ರೀನ್ ಅಂತೇನೋ ಹೇಳ್ತಾ ಇದೆ ಟ್ರಾನ್ಸ್ಲೇಟ್ ಇನ್ ಕನ್ನಡ ಹಾಂ ಇಲ್ಲ ಇದು ಹುಳಿ ಇರುತ್ತೆ ನೋಡು ಹೌದಲ್ಲ ನಾವು ಅದಕ್ಕೆ ಏನೋ ಅಂತೀವಿ ನನಗೆ ನೆನಪಾಗ್ತದೆ ಅನ್ನ ಅದರಲ್ಲಿ ಸ್ವಲ್ಪ ಖಾರ ಅನ್ನ ಅದು ಹೆಸರೇನೋ ಐತಿ ನೆನಪಾಗ್ತಿಲ್ಲ ಏನು ಸೊಪ್ಪ ಇದು ಅಕ್ಕ ಏನು ಇಬ್ಬರು ಚಿರ್ತಾ ಇದ್ದಾಳೆ ಏನು ಮೇರಿ ಯಾವಾಗಲೂ ಅವ್ರಿದ್ರು ಆಪರೇಟ್ ಸೌಂಡ್ ಇರುತ್ತೆ ನಿಮ್ಮ ಅಕ್ಕ ಏನು ಇಬ್ಬರು ಚಿರ್ತಾ ಇದ್ದಾಳೆ
ಯಾವಾಗಲೂ ನಾನು ನಿಮ್ಗೆ ಕಾಲ್ ಮಾಡೋದಿದ್ವಿ ಆ್ಯಕ್ಚುಲಿ. ಇದು ಹರಿವೆ ಸೊಪ್ಪು ಅಂತ ಗೂಗಲ್ ರಾಂಗ್ ಹೇಳ್ತಿರ್ಬೇಕು ಮೇ ಬಿ. ನಂಗೆ ಅನ್ಸಿದ ಮಟ್ಟಿಗೆ ಇದು ಹಾಕರಿಕೆ ಸೊಪ್ಪು ಯಾವ ಸೊಪ್ಪು ಗೊತ್ತಿಲ್ಲ. ಹೇಳಿ ಮೇಡಮ್, ಯಾವ ಸೊಪ್ಪು ಹೇಳಿ? ಯಾವ ಸೊಪ್ಪು? ಯಾವ ಸೊಪ್ಪಿಗೆ ಏನೇನು ಹೆಸರು ಹೇಳ್ಬೇಡ ನೀನು. ನಂಗೂ ಗೊತ್ತಿಲ್ಲ. ಇದು ಸೊಪ್ಪಿಂದ ಒಂದು ದೊಡ್ಡ ಡಿಸ್ಕಷನ್ ಇರ್ತಿತ್ತು. ಸಕ್ಕತ್ತಾಗಿರುತ್ತೆ ಇದು ಸೊಪ್ಪು. ನಾವು ರೊಟ್ಟಿ ಜೊತೆ ತಿನ್ಬೇಕಿದನ್ನ, ರೊಟ್ಟಿ ಜೊತೆ ತಿನ್ಬೇಕ್ಲೆ. ಇಲ್ಲ ಅಂಗಡಿ ಒಳಗೆ ನಂಗೆ ಆ್ಯಕ್ಚುಲಿ ಸೊಪ್ಪು ನುಗ್ಗೆಕಾಯಿ ಒಬ್ರು ಮಾಡ್ತಾ ಇದ್ದಾರೆ, ಬಾಯ್ಲ್ ಮಾಡ್ತಾ ಇದ್ದಾರೆ, ಒಬ್ರು ಅನ್ನಕ್ಕೆ ಇಡ್ತಾ ಇದ್ದಾರೆ. ನಾನಿಲ್ಲಿ ಸೊಪ್ಪು ಬಿಡಿಸ್ತಾ ಇದ್ದೀನಿ. ಇನ್ನೊಬ್ರು ತೋರಿಸ್ಬೇಕಾ ಮೇಡಮ್? ವಾಶ್ರೂಮ್ ತೊಳಿತಾ ಇದ್ದಾರೆ. ಕೋಆರ್ಡಿನೇಷನ್ ಬಿಟ್ವೀನ್ ಅವರ್ ರೂಮ್ಮೇಟ್ಸ್. ಇವತ್ತು ಈಗಿನ ಪಾಳೆ ಐತೆ ಟಾಯ್ಲೆಟ್ ತೊಳೆದು ಸ್ವಚ್ಛಕ್ಕೆ ತೊಳಿ. ಈಗಿನ ಪಾಳೆ ಐತಿ ಇವತ್ತು. ನಂದು ಇವಾಗ ಅಡುಗೆ ಮಾಡೋ ಪಾಳೆ. ಸೊಪ್ಪು ಆಗಲಿಂದ ಇದು ಮಾಡ್ತಾಯಿದ್ದೀನಿ. ಇವಳ್ದು ಇದು ಕೆಲಸ ಇವತ್ತು. ಓಕೆ, ಆ ತರಕಾರಿ ಎಲ್ಲ ಕರೆಕ್ಟಾಗಿ ಇದಕ್ಕೆ ಹಾಕು. ಇದಕ್ಕೆ ಮತ್ತೆ ನಿಮ್ಮೂರ ಕಡೆ ಮಳೆ ಹೇಗಿದೆ ಮಯೂರಿ? ಇಲ್ಲೂ ಆಗಲೇ ಮಳೆ ಬರ್ತಿತ್ತು. ನಾವು ಅದರಲ್ಲೇ ವಾಕಿಂಗ್ ಹೋಗಿ ಬಂದ್ವಿ. ಮಯೂರಿ ಈಸ್ ಹಾರ್ಡ್ ವರ್ಕಿಂಗ್ ಲೇಡಿ. ನಾವು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಗೋದೇ ಇಲ್ಲ. ಮೊದಲೆಲ್ಲ ನಮ್ಮ ಜೊತೆನೇ ಇರ್ತಿದ್ವಿ. ಇವಾಗ ಮೇಡಮ್ ಅಪರೂಪಕ್ಕೆ ಸಿಗುತ್ತಿದ್ದಾರೆ. ಕೆಲಸ ಮಾಡಬೇಕು, ಪೈಸಾ ಪೈಸಾ ಕಮಾನ ಪೈಸಾ. ನನಗೆ ಒಂದು ಡಿಸಪಾಯಿಂಟ್ ಆಯಿತು. ನಾನು ಈ ಸೊಪ್ಪು ತೊಗೊಂಡಿದ್ದ ಅಂಗಡಿಯಲ್ಲಿ ಇದು ಸಿಕ್ತು, ಮುಂದಿನ ಅಂಗಡಿಯಲ್ಲಿ ಇಷ್ಟು ದೊಡ್ಡ ಇಷ್ಟು ಕ್ವಾಂಟಿಟಿ 20 ರೂಪಾಯಿಗೆ. ಅದಕ್ಕೆ ದುಡುಕಬಾರ್ದು. ಒಂದಲ್ಲ ಎರಡಲ್ಲ 2-3 ಅಂಗಡಿ ಹೋಗಬೇಕು. ಸೊಪ್ಪಿನ ವಿಚಾರಕ್ಕೆ ಹೇಳ್ತಾ ಇಲ್ಲ ನಾನು. ಏನು ಚೆಲ್ಲಿದಿ ಬರೀ ಎಂಥದ್ದು ಮಾಡ್ತೀರಿ? ಎಲ್ಲದನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಡೋರ್ ಹಾಕ್ಲಿ, ಸೊಳ್ಳೆ ಬರುತ್ತಾ? ನಾವು ನೋಡಿ ಎಲ್ಲ ಒಂದೊಂದು ಕೆಲಸ ಹಂಚ್ಕೊಂಡು ಮಾಡ್ತೀವಿ. ಯಾರ್ಯಾರು ರೂಮ್ನಾಗಿದ್ದೀರಿ, ಯಾರ್ಯಾರು ರೂಮ್ಮೇಟ್ಸ್ ಇದ್ದೀರಿ, ನೀವು ಕೆಲಸವನ್ನು ಹಂಚ್ಕೊಂಡು ಮಾಡ್ಬೇಕು. ಇಲ್ಲಾಂದ್ರೆ ಒಬ್ಬರೇ ಮಾಡ್ತಾ ಇದ್ರೆ ಅವ್ರಿಗೇನು ಅನ್ಸುತ್ತೆ, ನಾ ಒಬ್ಬಕ್ಕೆ ಬೇಯಿಸಿ ಹಾಕ್ತಾ ಇದ್ದೀನಿ, ಇವ್ರು ತಿಂತಾ ಇದ್ದಾರೆ ಅಂತ ಅನ್ಸುತ್ತೆ. ಹಾಂ, ನಂಗೆ ಬರುತ್ತಪ್ಪ, ನಂಗೆ ಬರುತ್ತೆ. ಯಾಕಂದ್ರೆ ಎಲ್ಲರೂ ಇದೀವಿ ಅಂದಮೇಲೆ ಎಲ್ಲರೂ ಹಂಚ್ಕೊಂಡು ತಾನೇ ಕೆಲಸ ಮಾಡಬೇಕು. ಹೌದೇಳಿ? ಈಗ ಒಬ್ರು ಮಾಡೋದು ಇಬ್ಬರು ಕೂತ್ಕೊಂಡು ತಿನ್ನೋದು ಸರಿ ಆಗಲ್ಲ ಅಲ್ಲ ಮಯೂರಿ? ಹೌದಲ್ಲ? ಇವಳು ನಮ್ಮ ಮಯೂರಿ ನೋಡ್ರಿ, ಫುಲ್ ಹಾರ್ಡ್ ವರ್ಕಿಂಗ್ ಲೇಡಿ. ನಮ್ಮ ಜೊತೆ ಸಿಗೋದು ಕಷ್ಟ. ಏನು ಹೇಳ್ತೀರಾ ಮಯೂರಿ ನಮ್ಮ ಜನಕ್ಕೆ? ಏನಾದರೂ ಒಂದು ಸಂದೇಶ ಕಳಿಸಿ ನಿಮ್ಮ ಕಡೆಯಿಂದ. ಇಲ್ಲಪ್ಪ, ಈಗ ಎಷ್ಟು ಕಷ್ಟಪಡ್ತೀವಿ ಒಂದಷ್ಟು ಸುಖ ಐತೆ ಅಷ್ಟೇ. ಹೌದಾ? ಏರ್ಪೋರ್ಟಲ್ಲಿ ಅಷ್ಟು ಕಷ್ಟಪಟ್ಟಿದ್ದಿ ಈಗ ಏರ್ಪೋರ್ಟಲ್ಲಿ ಕಷ್ಟ ಅಂದರೆ ಬೆಳಗ್ಗೆ ಎದ್ದು ಹೋಗೋದಂದೆ 4 ಗಂಟೆ 5 ಗಂಟೆಗೆ ಎದ್ದು ಹೋಗೋದು ಅಷ್ಟೇ ಪ್ರಾಬ್ಲಮ್. ಯಾಕಂದರೆ ಅಲ್ಲಿದ್ದು ಟೈಮಿಂಗ್, ಕೆಲಸ ಟೈಮಿಗೆ ಬೇರೆ ಇರುತ್ತೆ. ಏನು ಮಯೂರಿ? ಇವಾಗ ನಿಂಗೆ ಆರಾಮಿಲ್ಲ? ಮಸ್ತ್ ಜನರಲ್ ಶಿಫ್ಟ್. ಬೆಂಗಳೂರು ಈಸ್ ಆಲ್ವೇಸ್ ವೆಲ್ಕಮ್ ಟು ಎವ್ರಿ ಒನ್. ನಾವು ಬೆಂಗಳೂರಲ್ಲಿ ಇದು ಮಾಡಬೇಕಷ್ಟೆ. ಯಾರ್ಯಾರು ಕೆಲಸ ಮಾಡ್ತಿದ್ರೆ ಕೆಲಸ ಮಾಡಿ, ಒಳ್ಳೇದು. ಮತ್ತೆ ಹೇಳಿ ಮೇಡಮ್. ನೀನು ಹೇಳ್ಬೇಕಪ್ಪ. ನಿಖತ್ ಆದ್ರೂ ಕಾವೇರಿ, ಇವತ್ತಿನ ಟ್ರಾಫಿಕ್ ನಾನು ಯಾವತ್ತೂ ನಾನು ನಿದ್ರಕ್ ನೋಡಿಲ್ಲ. ಅಯ್ಯೋ ಕೇಳ್ತೀವಿ, ತುಂಬಾ ಟ್ರಾಫಿಕ್ ಇತ್ತು ಇವತ್ತು. ಏನು ಮಾಡಂತೀವಿ ಬಾ. ನಮ್ಮ ಇದಕ್ಕೆ ಬರ್ಬೇಕು. ನೀನು ಹಿಂದೆ ನಿಂತ್ಕೊಂಡು ಹೇಳು ಅಂದರೆ ನಾಟಕ ಭಾಳ ಮಾಡ್ತೀನಿ ನೋಡು. ಈಕೆ ಬೇಕಂತಾನೆ ಲಾಗ್ನಾಗೆಲ್ಲ ಇತ್ತ ಮಾತಾಡ್ತಾನೆ. ನಿಂಗೆ ಜಾಡಿಸ್ಕೊಡ್ತೀನಿ ನಿಮಗೆ. ಇವಾಗ ಸೊಪ್ಪಿನ ಪಲ್ಯ ಮಾಡುವ ಸಮಯ. ಅನ್ನ ರೆಡಿ, ನುಗ್ಗೆಕಾಯಿ ರೆಡಿ, ದಾಲ್. ಹಾಂ ಹಾಂ ಮಾಡ್ಬೋದೇನೋ, ಐ ಡೋಂಟ್ ನೋ. ಫಾಲೋ ಮಾಡೋದಾ? ಕೊಲಾಜ್ ಸಬ್ಸ್ಕ್ರೈಬ್ ಮಾಡಬೇಕು. ಕೊಲಾಜ್ ಮೀನ್ಸ್ ಮರ್ಜ್. ನೋಡ್ರಿ, ಸಾರು ಮಾಡತ್ತಾಳ. ಯಾವ ಸಾರು? ನುಗ್ಗೆಕಾಯಿ ಸೊಪ್ಪು. ನುಗ್ಗೆಕಾಯಿ ಇದರಲ್ಲಿ ಸೊಪ್ಪಿದೆ. ಸಾರಲ್ಲಿ ಸೊಪ್ಪು ಹಾಕ್ತಿಯಲ್ಲ? ಸಾರಿನ ಸೊಪ್ಪು ಹಾಕಲ್ಲ ನಾನು. ಸೊಪ್ಪಿನ ಪಲ್ಯ ಸಪ್ರೇಟ್.
ಫಸ್ಟ್ ನುಗ್ಗೆಕಾಯಿ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ. ಇದು ಹಸಿ ಕಸ, ಇದು ಒಣ ಕಸ, ಗೊತ್ತಾಯ್ತಾ? ಓಕೆ, ಇವಾಗ ಇದರಲ್ಲೆಲ್ಲ ಮಸಾಲೆಗಳನ್ನು ಹಾಕಿದ್ದೇನೆ. ಒಗ್ಗರಣೆಗೆ ಹಾಕಬೇಕು. ಈಗ ಮಿಕ್ಸ್ ಆರಂಭಿಸಿ. ಸಾಕು. ಇವಾಗ ಸೊಪ್ಪಿನ ಪಲ್ಯ ಮಾಡಂತೀನಿ. ಫಸ್ಟ್ ಸೊಪ್ಪನ್ನ ಬೇಯಿಸ್ಕೋಬೇಕು. ಯಾರಿಗೆ ಗೊತ್ತಿದೆ ಅವ್ರು ಬೇರೆ ಟೈಪ್ ಮಾಡ್ತಾರೆ, ನಾವು ಎಲ್ರದ್ದು ಬೇರೆ ಬೇರೆ ಟೈಪ್. ನಮ್ಮ ಕಡೆ ಹಿಂಗೆ ಮಾಡ್ತೀವಿ. ಫಸ್ಟ್ ಸೊಪ್ಪನ್ನ ಬೇಯಿಸ್ಕೊತೀವಿ, ಆಮೇಲೆ ಅದರ ನೀರನ್ನ ತೆಗೆದು ಇನ್ನೊಮ್ಮೆ ಒಗ್ಗರಣೆ ಹಾಕ್ತೀವಿ ಅಷ್ಟೇ. ಮತ್ತು ಇದಕ್ಕೆ ಹರವಿ ಸೊಪ್ಪು ಅಂತಾರೆ. ನಮ್ಮ ಮನೆಯೊಳಗೆ मटेर भाजी रांधीचो कोण केन चाव आओ हमारे खाना खाए पार्सल चाव तो को पार्सल भी मेलुचो मयूरी मटेर भाजी रांधीचो मटेर भाजी रांधीचो खोरा निकत खाची हां काय खाची राईस सांबार कशे नंगा कशे सांबार कशे ನುಗ್ಗೆಕಾಯಿ ಸಾರು ಅಜ್ಜಿ ಅಜ್ಜಿ ರೈಸ್ ಅದರ ಜೊತೆ ಅದರ ಅಜ್ಜಿ ಒಲ್ಲಾರ ಸೊಪ್ಪು ಭಾಜಿ ಹರಿಬೆ ಸೊಪ್ಪು ಹಾ ಹರಿವೆ ಹರಿಬೆ ಹಾ ನಮ್ಮಿದ್ರಲ್ಲಿ ಮಟೇರ್ ಭಾಜಿ ಅಂತ ಮಟೇರ್ ಭಾಜಿ ಬನ್ನಿ ಮಾಡುವ ಹಾ ಇದು ಭಾಜಿ ಖಚ್ಚಿ ಇಲ್ಲೇ ಅನ್ನ ಇದೆ ಇದು ದಾಲು ನುಗ್ಗೆಕಾಯಿ ಸಾಂಬಾರು ಒಂದು ನಿಮಿಷ ಇದು ತೋರಿಸ್ತೀನಿ ಇವತ್ತು ಮಂಡೇ ಅಲ್ಲ ಅದಕ್ಕೆ ನಮ್ಮ ಮನೆಯಲ್ಲಿ ಫುಲ್ ವೆಜ್ ದಿಸ್ ಇಸ್ ದಾಲ್ ಇದು ಸೊಪ್ಪು ಚಪಾತಿ ರೊಟ್ಟಿನೂ ಮಾಡ್ತೀವಿ ಇವತ್ತು ಮಾಡಿಲ್ಲ ಅಷ್ಟೇ ಚಪಾತಿ ರೊಟ್ಟಿ ಡೈಲಿ ತಿಂದು ಬೇಜಾರಾಗುತ್ತೆ ಅದಕ್ಕೆ ಇದು ಫುಲ್ ನೀರು ಬಿಡ್ಬೇಕಾ ಇದು ನೀರು ಬಿಟ್ಟ ಮೇಲೆ ಇದನ್ನು ಸ್ವಲ್ಪ ನೀರು ತೆಗೆದು ಆಮೇಲೆ ಒಗ್ಗರಣೆ ಹಾಕ್ಬೇಕು ಇದರಲ್ಲಿ ಅರ್ಧ ಆಲ್ರೆಡಿ ಎಷ್ಟು 90% ಕುಕ್ ಆಗಬೇಕು ಇದರಲ್ಲಿ ಆಮೇಲೆ ಜಸ್ಟ್ ಆಯಿಲ್ ಹಾಕಿ ಅದು ಒಗ್ಗರಣೆ ಕೊಟ್ಟು ಫ್ರೈ ಮಾಡಿ ತೆಗೆದುಬಿಡೋದು ಅಷ್ಟೇ ಆಯಿಲ್ ಕುಕ್ಕಿಂಗ್ ಆಯಿಲ್ ಆಮೇಲೆ ಕೈ ಸ್ವಚ್ಛಕ್ಕೆ ತೊಳ್ಕೊಬೇಕು ಮೊದಲು ಅಡುಗೆ ಮಾಡೋಕ್ಕಿಂತ ಮೊದಲು ಯಾಕಂದ್ರೆ ಕೈಯಿಂದಲೇ ಜಾಸ್ತಿ ಕೆಲಸ ಆಗುತ್ತೆ ಗ್ಯಾಸ್ ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಮೇಲೆ ಬೆಳ್ಳುಳ್ಳಿ ಜೀರಿಗೆ ಮೆಣಸಿನ್ಕಾಯಿ ದಿಸ್ ಇಸ್ ಮೈ ಸ್ಟೈಲ್ ಗೈಸ್ ಡೋಂಟ್ ಜಡ್ಜ್ ಆಮೇಲೆ ಉಳ್ಳಾಗಡ್ಡಿ ಅಷ್ಟೇ ಸ್ವಲ್ಪ ಅರಿಶಿಣ ಹಾಕಬೇಕು ಅರಿಶಿಣ ಪರ್ಶಿಣ ಏನು ಹಾಕಂಗಿಲ್ಲ ಉಪ್ಪಷ್ಟು ಹಾಕ್ಬೇಕು ಸೊಪ್ಪಲ್ಲಿ ಅರಿಶಿಣ ಹಾಕೋದಿಲ್ಲ ಬೇರೆ ಯಾರು ಹಾಕ್ತೀರ ಅದು ಗೊತ್ತಿಲ್ಲ ನಮ್ಮ ಕಡೆ ನಾವು ಹಾಕೋದಿಲ್ಲ ನಮ್ಮ ಕಡೆ ಗೊತ್ತಿಲ್ಲ ನನ್ನ ಸ್ಟೈಲ್ ತಿಂದು ಹೇಳಿ ಲೆಟ್ ಇಟ್ ಟು ಬಿ ಫ್ರೈ ಲಿಟಲ್ ಬಿಟ್ ಇದು ಸೊಪ್ಪು ಇಲ್ಲಿ ತೋರಿಸಿ ಇದು ಸೊಪ್ಪು ಫಸ್ಟ್ ಬೇಯಿಸಿ ಇಟ್ಟಿರ್ಬೇಕು ಇದನ್ನ ಅನ್ನದ ಮೇಲೆ ನಾನು ಮುಚ್ತೇನೆ ಒಂದೆರಡು ಪ್ಲೇಟ್ ಮುಚ್ಚಿ ಅನ್ನದ ಮೇಲೆ ಸ್ವಲ್ಪ ಇಟ್ಕೊ ಅನ್ನದ ಮೇಲೆ ಏನಾದರೂ ಮುಚ್ಚು ಇಟ್ರಲ್ಲಿ ಸ್ವಲ್ಪ ಫ್ರೈ ಆಗಲಿ ಆ್ಯಕ್ಚುಲಿ ಅದು ಉಪ್ಪು ಅದು ಫ್ರೈ ಇದು ಬೇಯಿಸುವಾಗ ಹಾಕ್ಬೋದು ತಿಳ್ಕೊಯ್ತಾನೆ ಯಾಕೆ ಬೀಳ್ಸ್ಕೊಂಡು ಬಿತ್ತು ಇದನ್ನು ಬಿಸಿ ಐತಿ ಬಿಸಿನೇ ಇರೋದು ನೋಡಿ ಅಷ್ಟು ಸೊಪ್ಪಿತ್ತಲ್ಲ ಇಷ್ಟೇ ಆಗಿತ್ತು ಇದು ದಿಸ್ ಇಸ್ ದ ಸ್ಪೆಷಾಲಿಟಿ ಆಫ್ ಸೊಪ್ಪಿನ ಪಲ್ಯ ಫುಲ್ ನೀರು ತೆಗಿಬೇಕು ನನ್ನ ಕೈ ಹೆಂಗೆ ಉರ್ತಿದೆ ಅಂದರೆ ಅದು ನಂಗೆ ಗೊತ್ತು ಇಷ್ಟೇ ನೋಡಿ ಹಿಂಗೆ ಮಾಡಿ ಹಿಂಗೆ ಹಾಕ್ಬಿಡ್ಬೇಕು ಅಷ್ಟೇ ಉಪ್ಪು ಕೊಡಿ ಮ್ಯಾಮ್ ಉಪ್ಪು ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಹಾಕುವ ಯಾಕಂದರೆ ನಂದು ಉಪ್ಪಿನ ಅದರಲ್ಲಿ ನನ್ನ ಕೈ ಸ್ವಲ್ಪ ಮಂಡ ಬೇಡ
ಆಮೇಲೆ ಈ ಥರ ಮಿಕ್ಸ್ ಮಾಟೇರ ಭಾಜಿ ಕಿ ದೀಸು ಕೆಂಚೆ ಅಂತ ಅವಾಗ ಮಾತಾಡಿ ಬಿಕಾಸ್ ಹಾಂ ಹೇಳು. ನೋಡ್ಕೊಂಡೆಲ್ಲ ನೆಕ್ಸ್ಟ್ ಟೈಮ್ ಈ ಜೋರ್ ಪಾಡಾಯ್ತು ಪ್ರಿಪೇರ್. ಫಸ್ಟ್ ಸೊಪ್ಪನ್ನ ಸೋಸೋದು ಕಲಿಬೇಕು. ಅಂಡರ್ಸ್ಟ್ಯಾಂಡ್? ಎಸ್ ಮ್ಯಾಮ್. ಸ್ವಲ್ಪ ಫ್ರೈ ಮಾಡೋಕ್ಕೆ ಬಿಡುವ. ಇಷ್ಟೇ ಗಾಯ್ಸ್, ಇಷ್ಟೇ ಇದು ಸೊಪ್ಪಿನ ಪಲ್ಯ ರೆಡಿ. ಮತ್ತೆ ಎಕ್ಸ್ಟ್ರಾ ಏನೇನಿದ್ರೆ ಹೇಳಿ ಅದಕ್ಕೆ ನೋಡ್ಕೊಂಡಿಲ್ಲ ನಿಕ್ಕ. ಹಾಂ ನೋಡ್ಕೊಂಡೆ. ಬಂದ್ ಮಾಡ್ಬಿಡ್ಬೇಕು. ಆಯ್ತಲ್ಲ? ಆಯ್ತು ಇಷ್ಟೇ. ಯಾಕಂದ್ರೆ ಸೊಪ್ಪು ನಾವು ಮೊದಲೇ ಯಾಕೆ ಬೇಯಿಸ್ತೀವಿ ಅಂದ್ರೆ ಅದು ಫಸ್ಟ್ ಇದಾಗಲಿ ಅಂತ. ಇದೇನು ಬಾಡಿಗೆ ಒಂದೊಂದು ಕಡೆ ಹಿಂಗೆ ಹೊಂಟೈತಲ್ಲ. ಆನೇನು ಆ್ಯಕ್ಚುಲಿ ಕರಗಾಗ್ಬಿಟ್ಟು ಯಾಕಂದ್ರೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟಿರ್ನಲ್ಲ ಅದಕ್ಕೆ. ಮತ್ತೆ ಏನು ಮಾಡ್ತಾ ಇದ್ದೀರಾ ಗೈಸ್? ಈ ಹುಡುಗಿ ಒಂದು ಸೀರಿಯಲ್ ಹುಚ್ಚಿ ಹಿಡಿದ್ಬಿಟ್ಟಿದೆ. ನೀವು ಕೂಡ ನೋಡಿ. ಯಾವುದು? ಹೌದು, ಅದೇ ನೀವೆಲ್ಲ ನೋಡೋಕೋಬೇಡಿ, ಅದು ಆ ಸೀರಿಯಲ್ ಅಲ್ಲ. ಊಟ ಆಯ್ತಾ ಎಲ್ರದ್ದು? ಇದ್ಲ ಯಾವಾಗ ಹೋಗುತ್ತೆ ಏನು? ನಾವು ಊಟ ಮಾಡಬೇಕು ಇನ್ನು. ಬನ್ನಿ ಮಾಡುವ ಮೈರಿ. ಬೇಡ ಬಿಡ, ಆರಾಮಾಗಿ ಮಾಡುವ, ಇನ್ನೂ ಟೈಮ್ ಇದೆ. ಓಕೆ, ಲೈಕ್ ಮಾಡಿ, ನನ್ನ ಶೇರ್ ಚಾನಲ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಅಷ್ಟೇ ಇರೋದು, ಮತ್ತೇನು? ಬೆಲ್ ಲೈಕ್ನ ವ್ಯೂ ಕೊಡಿ, ಮತ್ತೆ ಬೆಲ್ ಲೈಕ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ದಟ್ಸ್ ಇಟ್. ಲಾಗ್ ಇಲ್ಲಿಗೆ ಎಂಡ್ ಮಾಡಿಲ್ಲ, ಇನ್ನೂ ಊಟ ಮಾಡ್ಬೇಕು. ಊಟ ಮಾಡಿ ತೋರಿಸ್ಲಿ ನಾನು ಹೆಂಗೆ ಲಾಗ್ ಎಂಡ್ ಮಾಡಲಿ. ನಾವು ಒಂಥರ ಡಿಫ್ರೆಂಟ್. ಅದ ಸಮಯ ಏನಂತ ತಂದಿರಿ ಮೇಡಮ್? ತಾಟ್ ಎಲ್ರಿಗೂ ಅವನ್ನ ತೊಳ್ಕೊಂತೀನಿ. ನಿಮ್ಮ ತಾಟ್ ತೊಗೊಂಬಂದು ಎಷ್ಟು ಕೆಟ್ಟದಾರ ನೋಡಿರು. ಇಲ್ಲ ನಂಗೆ ಭಾಜಿ, ದಾಲ್, ನುಗ್ಗೆಕಾಯಿ ದಾಲ್, ರೈಸ್. ವೆರೈಟೀಸ್ ಆಫ್ 3 types of rice. 3 types of rice. ನಾನು ತೋರಿಸಿಲ್ಲ. ಭಾಜಿ, ರೈಸ್, ನಿಕ್ಕತ್. ನಾನು ತಿನ್ನೋ ಐಟಮ್ ಅಲ್ಲ. ನೀ ತಿನ್ನೋ ಐಟಮ್ ಅಲ್ಲ, ಅದು ಗೊತ್ತು. ಕುಚ್ ಬಿ. ಬನ್ರಿ ಊಟ ಮಾಡುವ. ಬರೀ ಊಟ ಮಾಡುವ. ಊಟ ಮಾಡುವ. ಓಕೆ ಗೈಸ್, ಇಲ್ಲಿವರೆಗೂ ನಾನು ಲಾಗ್ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಊಟ ಮಾಡಿ ಮಲ್ಕೊಂಬೇಡಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಬಾಯ್ ಬಾಯ್. ಸಿ ಯು ಟುಮಾರೋ.